ಪೀಸ್ ಅನ್ನೋದಿಲ್ಲ ಅಂದರೆ ದೇವರಾಣೆಗೋ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಂದು ಸರ್ಪ್ರೈಸ್ ರೈಡು, ಎಲ್ಲಿಗೆ ಏನು ಅಂತ ಗೊತ್ತಾಗೋದು ನಿಮಗೆ. ಆಫ್ಟರ್ ಲಾಂಗ್ ಟೈಮ್ ಗೋಯಿಂಗ್ ಟು ಕಾಲೇಜ್. ಏನಿದು ಪೆಟ್ರೋಲಾ? ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್ ಟು ಸುದ್ದೋನ್ ವೇಲ್ಸ್ ಕನ್ನಡ ಅಲ್ಲ, ಸುದ್ ವ್ಲಾಗ್ಸ್ ಕನ್ನಡ. ಆಫ್ಟರ್ ಲಾಂಗ್ ಟೈಮ್ ಗೋಯಿಂಗ್ ಟು ಕಾಲೇಜ್. ಸೈಕ್ ಆಗ್ಬಿಡಿ. ಒಂದು ಕಡೆ ಎಕ್ಸಾಮ್ದು ಟೆನ್ಷನ್ ಏನಿಲ್ಲ ಬಿಡಿ. ಪಾಸ್ ಆದರೂ ದೇವ್ರಿಗೆ, ಫೇಲ್ ಆದರೂ ದೇವ್ರಿಗೆ. ಫೇಲ್ ಆಯ್ತೀವಿ ಅಂತ ಗೊತ್ತಿದ್ರು ಹೋಗಿ ಎಕ್ಸಾಮ್ ಬರಿತೀವಲ್ಲ, ನಮ್ಮ ಧೈರ್ಯ ಮೆಚ್ಚಬೇಕು. ಎಕ್ಸಾಮ್ ಏನು ಬರೆಯೋಕೆ ಹೋಯ್ತಲ್ಲ, ಎಕ್ಸಾಮ್ ಇರೋದು 30th. ಈ ಗುರು 1 ತಿಂಗಳು ಮಡಗವ್ರೆ ಗುರು. ಎಲ್ಲೂ ಟ್ರಿಪ್ಪೇ ಹೋಗ್ಬಾರ್ದ ನಾವು? ಬೆಂಗಳೂರೇ ಬಿಡಬಾರ್ದ ಹೇಳಿ? ಹಿಂಸೆಗಳು ಬ್ರೋ, ಹಿಂಸೆ. 23 ಸೆಕೆಂಡ್ ಐತಿ. ಎಲ್ಲ ಅಣ್ಣ ರೈಟ್ ತೊಗೊತಾ ಇರ್ಬೇಕಲ್ಲ. ನೋಡಿ ಎಲ್ಲಿಗೆ ಹೋಗ್ಬಿಟ್ಟವ್ರೆ ಅಂತ ವಯಸ್ಸು ಅರ್ಧಕ್ಕೆ ಹೋಗ್ಬಿಟ್ಟವಾಗಲೇ. ಎಕ್ಸಾಮ್ ಅನ್ನೋದೇ ಸಮಸ್ಯೆ. ಏನಿದು ಪೆಟ್ರೋಲಾ? ಪೆಟ್ರೋಲ್ ಎಲ್ಲ ಈ ಥರ ಹೋಗಂಗಿದ್ರೆ ಬಾಟ್ಲು ಗಿಟ್ಲು ಹಿಡಿದು ಬಿಟ್ಟಿರೋರು ಅನ್ಸುತ್ತೆ ನಮ್ಮ ಜನ. ಫ್ರೀಯಾಗೆಲ್ಲ ಪೆಟ್ರೋಲ್ ಸಿಗಂಗಿದ್ದಿದ್ರೆ. ನಿಮಯ ತಟ್ಟಿಕೊಂಡ ಫ್ಲವರ. ಇನ್ನೂ 1 ಇಂಚು ಸೀಟ್ ಹೈಟ್ ಮಾಡ್ಸೋಣ ಅಂದ್ಕೊಂಡು ಇನ್ನೇನಂತೀರಾ, ಲೈಕ್ ಕುಶಾನ್ ಹಾಕಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬೇಕೇ ಬೇಕು, ಬಿಕಾಸ್ ನಾನು ಲಾಂಗ್ ಹೋದರೆ ನಮ್ಮದಕ್ಕೆ ಸಾಲ್ತಾ ಇಲ್ಲ ಇದು. ಯಾಕಣ ಜನ ಹುಚ್ಚರಾಗ್ಬಿಟ್ಟವ್ರೆಲ್ಲ, ನಾವು ಹುಚ್ಚರಾಗ್ಬಿಟ್ಟಿದ್ದೀವೋ ತಾಯಣೆಗೂ ಗೊತ್ತಾಯ್ತಲ್ಲ. ಆರಾಮಾಗಿ ಕಾಲೇಜ್ ಹತ್ರಕ್ಕೆ ಹೋದರೆ ಓಮ ಬಂದಿರ್ತಾನೆ, ಅಲ್ಲಿ ಆಕಾಶ್ ಬಂದಿರ್ತಾನೆ. ಫಸ್ಟ್ ಅವ್ರಿಗೆ ಫೋನ್ ಮಾಡಿಬಿಟ್ಟು C-type ಇದೀಸ್ಕೊಬೇಕು ಕೇಬಲ್ಲು. ಇಲ್ಲಿ ನೋಡಿ, ವೆಯ್ಟಿಂಗು ಅಣ್ಣ, ವೆಯ್ಟಿಂಗ್. ಸೇಮ್ ನಾನು RX ಒಳಗೆ ಏನು ಆಟ ಆಡ್ತಾಯಿದ್ದೆ ಆ ಥರ ಆಟ ಆಡ್ತಾಯಿದ್ದೀನಿ ಇದರಲ್ಲಿ. ಅಯ್ಯೋ, RX ಒಳಗೂ ಅಷ್ಟೇ ಹಿಂಗೇನೆ ಸೇಮು. ಇದೇ ಫಾಗ್ ಲ್ಯಾಂಪ್ ಹಾಕ್ಸಿ ಇದು RXಗೂ ಲೈಕ್ ಬಿಚ್ ಮಾಡಿಕೊಂಡಿದೆ ಸೇಲ್ ಮಾಡಬೇಕಾದ್ರೆ. ಸೊ ಇವಾಗ ಏನಕ್ಕೆ ಇನ್ವೆಸ್ಟ್ ಮಾಡಲಿ ಹೇಳಿ? ಸುಮ್ಮನೆ ಮೊದಲೇ ಸ್ವಲ್ಪ ಇವಾಗ ಏನೋ ಒಂದು ಪ್ಲ್ಯಾನ್ಗಳವೆ, ಏನೋ ಮಾಡೋಣ ಅಂತ. ಸೊ ಇಟ್ಟಾಡ್ರಿ ವಯಸ್ಸು, ನಮ್ಮದು ವಯಸ್ಸು ಇಟ್ಟಾಡೋ ವಯಸ್ಸು. ಬಟ್ ಏನು ಮಾಡ್ತೀರಾ, ಲೈಫ್ ಒಳಗೆ ಎಲ್ಲ ಮುಗಿದು ಹೋದ ಅಧ್ಯಾಯ ಆಗ್ಬಿಟ್ಟಿದೆ ಲೈಫ್ ಒಳಗೆ. ಚಿಕ್ಕ ಮುಚ್ಕೊಂಡು ಕಷ್ಟಪಟ್ಟು ಕಾಸು ಮಾಡಿ ಸುತ್ತಾಡ್ಕೊಂಡಿದ್ರೆ ದಟ್ಸ್ ವಾಟ್ ಐ ನೀಡ್. ನೆಮ್ಮದಿ ಬೇಕು ನನಗೆ, ಇದೇ ನೆಮ್ಮದಿ ಅನ್ನೋದು. ಬಟ್ ಜಾಸ್ತಿ ಕಾಸಿದ್ದಾಗ ಸಿಗೋ ನೆಮ್ಮದಿ ನಾರ್ಮಲ್ ಆಗಿದ್ದಾಗ ಸಿಗಲ್ಲ ಬ್ರೋ. ಕಾಸು ಏನಕ್ಕೆ ಜಾಸ್ತಿ ಮಾಡಬೇಕು ಅಂದರೆ, ಪಾಪನ ಕರ್ಕೊಬರ್ತಾವ್ರೆ. ಏನಕ್ಕೆ ಜಾಸ್ತಿ ಕಾಸು ಮಾಡಬೇಕು ಅಂದರೆ, ಕಾಸು ಅನ್ನೋದು ನಮ್ಗೆ ಯಾವತ್ತೂ ಸಮಸ್ಯೆ ಆಗಬಾರ್ದು. ಲೆಸ್ ಮನಿ ಮೋರ್ ಪ್ರಾಬ್ಲಮ್, ಮೋರ್ ಮನಿ ನೋ ಪ್ರಾಬ್ಲಮ್. ದಟ್ಸ್ ವಾಟ್. ಚೆನ್ನಾಗಿ ಕಾಸು ಮಾಡಿ ಮನೆಯವ್ರನ್ನ ಚೆನ್ನಾಗಿ ನೋಡಿಕೊಂಡು ನಮ್ಮ ಮನೆಯವ್ರದ್ದು ಡ್ರೀಮ್ಗಳು ಏನೈತೆ ಅದು ಕಂಪ್ಲೀಟ್ ಮಾಡ್ಕೊಂಬಂದರೆ ದಟ್ಸ್ ವಾಟ್ ಐ ಫಕಿನ್ ನೀಡ್. ಯಾವಳನ್ನ ಚೆನ್ನಾಗಿ ನೋಡ್ಕೋಬೇಕು ಎಲ್ಲ ಏನಿಲ್ಲ. ಒಂದೆರಡು ಸೂಪರ್ ಬೈಕ್ಗಳು ಮಡಗಬೇಕು ಗ್ಯಾರೇಜ್ ಒಳಗೆ. ದೇವ್ರು ಕಂಡುಬಿಟ್ರೆ ಸೂಪರ್ ಕಾರು ಮಡಗಣ ಅಲ್ಲ, ಮಡಗ್ತೀನಿ. ಆ ಥರ ಬದುಕಿದ್ರೆ ಆಬ್ವಿಯಸ್ಲಿ ಐ ವಿಲ್. ಬಿಕಾಸ್ ಬದುಕಿದ್ದು ಆ ಥರ ಎಲ್ಲ ನೋಡಿದ್ರೆ ಸತ್ತೋದ್ರೆ ಜೀವನದಲ್ಲಿ ಹುಟ್ಟಿದೇ ವೇಸ್ಟ್ ಅನ್ನಿಸ್ಬಿಡುತ್ತೆ ನನಗೆ. ನಿಮ್ಗೇನು ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಜನಕ್ಕೆ ಕುಡಿಯೋದು ಸೇದೋದು ಅದೇ ಜೀವನ ಮಾಡ್ಕೊಬಿಟ್ಟಿರ್ತಾರೆ. ಬಟ್ ನಾಟ್ ಫಾರ್ ಮೀ, ಬಿಕಾಸ್ ಲೈಫ್ ಒಳ್ಳೆ ಮಾಡೋ ಅಂಥ ತುಂಬ ಐತೆ ನನಗೆ. ನನಗೇನೋದಕ್ಕಿಂತ ನನಗಿರೋ ತಲೆ ಲೈಕ್ ಎಜುಕೇಷನ್ ಅನ್ನೋದು ಶಿಟ್ ಅಷ್ಟೇ. ಐ ಡೋಂಟ್ ಗಿವ್ ಅ ಫಕ್ ಅಬೌಟ್ ಇಟ್.
ಬಿಕಾಸ್ ನನ್ನ ಲೈಫಲ್ಲಿ ಪ್ಲ್ಯಾನ್ ಬಿ ಅನ್ನೋದಿಲ್ಲ, ಪ್ಲ್ಯಾನ್ ಎ ವರ್ಕ್ ಆಗಲೇಬೇಕು. ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ ಅಂದರೆ ಪ್ಲ್ಯಾನ್ ಎ ಇನ್ನೊಂದು ಬೇರೆ ಆಪ್ಷನ್ ಮಾಡ್ಕೊಳ್ಳೋಣ. ಇಲ್ಲಿ ಓಮ ಹಾಂ ಏನು ಬ್ರೋ, ಏನು ಸಮಾಚಾರ? ಹೋಗಿದ್ರು ಆಫೀಸ್ ಹತ್ರ? ಇನ್ನೇನು ಕಾಲೇಜೆಲ್ಲ ಆಯಿತು, ಕಾಲೇಜ್ ಹತ್ರ ಕೆಲಸಗಳೆಲ್ಲ ಫುಲ್ ಲೆಕ್ಕಾಚಾರ ಇತ್ತು, ಫುಲ್ ಆಯಿತು ಕೆಲಸಗಳು. ಸೊ ಈಗ ಬಂದು ಒಂದು ಸರ್ಪ್ರೈಸ್ ರೈಡು, ಎಲ್ಲಿಗೆ ಏನು ಅಂತ ಗೊತ್ತಾಗೋದು ನಿಮಗೆ. ಒಂದು ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಪ್ಲ್ಯಾನ್ ಏನಿಲ್ಲ ನಮ್ಮದು, ಡೈರೆಕ್ಟ್ ಎಕ್ಸಿಕ್ಯೂಟ್ ನಮ್ಮದು. ಸೊ ಸಬ್ಸ್ಕ್ರೈಬ್ ಆಗಿ, ಸ್ಟೇ ಟ್ಯೂನ್ಡ್. ಕ್ರೇಜಿ ವ್ಲಾಗ್ಸ್ ಬರುತ್ತೆ. ಯಾವ ಸೈಡ್ ಹೋಗ್ತಿರ್ಬೋದು ಗೆಸ್ ಮಾಡಿ, ಜಸ್ಟ್ ಗೆಸ್. ಬಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಏನು ಹೇಳಿ, ಬೇರೆ ಲೆವೆಲ್. ಬಿಕಾಸ್ ಸುಮ್ಮನೆ ಎಲ್ಲ ಪ್ಲ್ಯಾನ್ ಮಾಡಲ್ಲ ನಾನು. ಅದು ಇವಾಗ ಎಕ್ಸಾಮ್ ಬೇರೆ ಐತೆ 30ನೇ ತಾರೀಕಿಂದ. ರಿಸ್ಕ್ ಅನ್ನೋದೇನಿಲ್ಲ ಬಿಡಿ, ಎಜುಕೇಷನ್ ಎಲ್ಲ ಇಟ್ಸ್ ನಾಟ್ ಅ ಸ್ಟಫ್ ಫಾರ್ ಮೀ. ನನ್ನ ತಲೆ ಕೂಡ ಕೆಡ್ಸ್ಕೊಳ್ಳೆ ಎಜುಕೇಷನ್ದೆಲ್ಲ. ಮೇಯ್ನಾಗಿ ನಂದು ಬೇಕಾಗಿರೋದು ಬಂದು ಪೀಸ್. ಹಿಂಗೆ ಸ್ಟ್ರೈಟ್ ಹೋಗೋಣ. ಪೀಸ್ ಬೇಕು ನನಗೆ. ಇಫ್ ದೇರ್ ಈಸ್ ನೋ ಫಕಿನ್ ಪೀಸ್, ನೆಮ್ಮದಿ ಹಾಳಾಗ್ಬಿಟ್ಟೈತಾಗಲೇ. ಬಟ್ ಏನು ಮಾಡೋಕ್ಕಾಗಲ್ಲ, ಲೆಟ್ ಇಟ್ ಫಕಿನ್ ಗೋ. ಹೋದ್ರೂ ಖುಷಿ, ಓದಿಲ್ಲ ಅಂದರೂ ಖುಷಿ, ಇದ್ರೂ ಖುಷಿ, ಇಲ್ಲ ಅಂದರೂ ಖುಷಿ ಇಲ್ಲ ಅಂದರೂ ಅಟ್ಲೀಸ್ಟ್ ವಿ ಶುಡ್ ಫೈಂಡ್ ದಟ್ ಪೀಸ್, ರೈಟ್? ಪೀಸ್ ಅನ್ನೋದಿಲ್ಲ ಅಂದರೆ ದೇವರಾಣೆಗೋ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಆರಾಮಾಗಿ ಇರಿ, ನೆಮ್ಮದಿಯಾಗಿ. ಲೈಫಲ್ಲಿ ಏನೇ ಆಗ್ತಿದೆ ಅಂದ್ರೂ ನಿಮ್ಮ ಪೀಸ್ ನೀವು ಹುಡ್ಕೊಂಡಾಗ ಆನ್ಸರ್ ಸಿಕ್ಬಿಡೋದು ಎಲ್ಲದಕ್ಕೂ. ಇದೊಂದು ರೈಡ್ ಹೋಗಿ ಬಂದುಬಿಟ್ರೆ ಸ್ವಲ್ಪ ನೆಮ್ಮದಿ ಸಿಕ್ಬಿಡುತ್ತೆ. ಹಿಂದೆ ಏನೂ ಇಲ್ಲ ಕಟ್ಕೊಳ್ಳೋಕ್ಕೆ. ಸೊ ತುಂಬ ಯೋಚನೆ ಮಾಡ್ತೀನಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹೋಗಬೇಕು ಅಂತ ಅಂದ್ಕೊಂಡಾಗ ಹೋಗ್ಬಿಡ್ಬೇಕು. ಬಿಕಾಸ್ ಮನೇಲಿದ್ದು ಏನು ಗುಡ್ಡಾಕೋದು ಏನಿಲ್ಲ. ಬನ್ನಿ ಮನೆಗೆ ಹೋಗೋಣ ಫಸ್ಟು. ಕೆಲಸಗಳು ಬೇಜಾನವೆ, ಒಂದು ಕಡೆ ಬಿಸಿಲು ಬೇರೆ. ಬನ್ನಿ, ಟೈಮ್ ಆಯಿತು. ಲೈಫು ಯಾವ ಥರ ಆಗ್ಬಿಟ್ಟೈತೆ ಅಂದರೆ ಯಾರಿಗೂ ಹೇಳೋಕ್ಕಾಯ್ತಾಯಿಲ್ಲ ಏನು. ದ್ಯಾಟ್ಸ್ ಫೈನ್, ಸರಿ ಹೋಗುತ್ತೆ. ಮೈಕ್ ಬೇರೆ ಒಳಗಡೆ ಕಿತ್ತೋಗ್ಬಿಟ್ಟೈತೆ, ಅದೊಂದು ಸ್ವಲ್ಪ ರೆಡಿ ಮಾಡಬೇಕು. ಬಿಕಾಸ್ ಮೈಕ್ ರೆಡಿ ಆಗಿಲ್ಲ ಅಂದರೆ ಸ್ವಲ್ಪ ಸಮಸ್ಯೆಗಳುಂಟು ಲೈಫೊಳಗೆ. ಸೊ ನನಗೆ ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ. ಸೊ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಹಿಂಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಎಲ್ಲಿಗೆ ಹೋಗ್ತಿದ್ದೀವಿ ಏನು ಗೆಸ್ ಮಾಡಿ. ಯಾರೋ ಸೂಪರ್ ಬೈಕ್ಗಳು. ದಟ್ಸ್ ಫೈನ್, ನಾಟ್ ಟುಡೇ ಬಟ್ ಡೆಫಿನೆಟ್ಲಿ ಒನ್ ಡೇ ಈಸ್ಕೊಳ್ಳೋಣ. 21 ವರ್ಷ ನನಗೆ ಇಲ್ಲಿವರೆಗೂ ಬಂದಿರೋನಿಗೆ ಸೂಪರ್ ಬೈಕೆಲ್ಲ ಈಸ್ಕೊಳ್ಳೋದು. ಇಟ್ಸ್ ನಾಟ್ ಎ ಫಕಿನ್ ಬಿಗ್ ಡೀಲ್. ಪಾರ್ಕಿಂಗ್ ಒಂದು ರೆಡಿ ಆಗಿಬಿಟ್ರೆ ನೀವೇ ನನ್ನ ಗಾಡಿ ಕಲೆಕ್ಷನ್ ನೋಡಿ ನೀವು ಸೈಕಾಗೋಗ್ತೀರಾ. ಆಮೇಲೆ ಮಾಡೋಣ, ಯಾವುದೂ ದೂರ ಇಲ್ಲ. ಎಲ್ಗಣ ಹೋಯ್ತಾ ಇದೆಯಾ ಒಂದು ವೇಲಿ. ಸೊ ನನಗೆ ಕಾಂಟೆಂಟ್ ಇಷ್ಟ ಆಯಿತು ಅನಿಸುತ್ತೆ. ನಾನು ಮನೆಗೆ ಹೊಡ್ತೀನಿ, ಕೆಲಸಗಳವೆ ತುಂಬ. ಸೊ ಏನು ಮಾಡ್ಬೇಕು ನಿಮಗೆ ಗೊತ್ತಲ್ಲ. ಮೈನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.